ಬೆಳೆದಂತ ಕಬ್ಬಿನ ಬೆಲೆ ಸೂಕ್ತ ಆಗಿರ್ತಕ್ಕಂಥ ಕಬ್ಬಿಗೆ ಸಿಗ್ತಾ ಇರುವಂತ ಹೋರಾಟ. ಗುಲಾಬಿ ರಾಜ್ಯದಲ್ಲಿ ಬಹುಶಃ 6-7 ವರ್ಷದಿಂದ ಸತ್ಯಾಗ್ರಹ ನಡೀತಾ ಇದ್ದು ಯಾವುದೇ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಜನ ಉಸ್ತುವಾರಿ ಆ ಭಾಗದ ಶಾಸಕರು ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲಾ ಶಾಸಕರು ಯಾವ ಶಾಸಕರು ಹಾಗೂ ಸರ್ಕಾರದ ಸಕ್ಕರೆ ಕೃಷಿ ಸಚಿವರು ಉಪಮುಖ್ಯಮಂತ್ರಿಗಳು ಅಲ್ಲಿ ಭಾಗವಹಿಸ್ತಾ ಇಲ್ಲ. ಅದ ಕಾರಣ ಇವತ್ತು ನಾವೆಲ್ಲರೂ ನಮ್ಮ ಅಧ್ಯಕ್ಷರ ಮೇರೆಗೆ ಇವತ್ತು ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದೀವಿ. ಕಬ್ಬಿನ ಎಷ್ಟಾಗಬೇಕಂತ ಒಂದು ಬೇಡಿಕೆ ಇದೆ. 3,500 ಕಬ್ಬಿನ ಬೆಲೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಎಲ್ಲಿ ಮುಂದೆ ಹೋಗಲ್ಲ. ಕಬ್ಬಿನ ಬೆಲೆ ಅನುಸಾಗಿ ನಿಗದಿ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ತಮ್ಮ ಶಿವಾನಂದ ಗಡಗಲಿ. ಸರಿ, ಯಾವ ಊರಿನಲ್ಲಿ ಮಾಡಲಾಗುತ್ತದೆ? ರೆಡ್ಡಿರೆಡ್ಡಿ ಗ್ರಾಮದಲ್ಲಿ ಮಾಡ್ತಾರೆ. ಯಾಕೋಸ್ಕರ ಮಾಡಲಾಗುತ್ತದೆ? ನಮ್ಮ ಕಬ್ಬಿನ ಡೀಸೆಲ್ ಸಲುವಾಗಿ 3,500 ಕೊಡುವವರೆಗೆ ಸತ್ಯಾಗ್ರಹ ಬಂದ್ ಮಾಡಂಗಿಲ್ಲ. ಇದು ಗುಲಾಬಿ ಕ್ರಾಸ್ ಏನಂತಲ್ಲ 3,500 ನಿಗದಿ ಮಾಡುವವರೆಗೆ ಅವ್ರು ಏನಂತ ಸ್ಟ್ರೈಕ್ ಮಾಡ್ಯಾರ. ಅದರಂತೆ ರೆಡ್ಡಿರೆಡ್ಡಿ ಗ್ರಾಮದಾಗಾದ್ರೂ ಸಹಿತ ನಾವು ಅದೇ ಪ್ರಕಾರ ನಾವು ಸತ್ಯಾಗ್ರಹ ಮಾಡ್ತೇವೆ. ಬೇಡಿಕೆ ಎಷ್ಟಿದೆ ನಿಮ್ದು? 3,500 ಅದರ ಬೇಡಿಕೆ. 3,000 ಕಬ್ಬಿನ ಬಿಲ್ಲನ್ನು 3,500 ಮಾಡಬೇಕು. ನಮ್ಮ ಹೆಸರು ಯುಗೊಂಡ ಕಾರವಾಡ. ರೆಡ್ಡಿರೆಡ್ಡಿ ಗ್ರಾಮದಲ್ಲಿ ಅತನು ಹಾಗೂ ಅತನು ಜನರಿಗೆ ಹೋಗುವ ರಸ್ತೆಯಲ್ಲಿ